ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋಶಿಮಾ ವ್ಲಾಗ್ಸ್. ಸೊ ತುಂಬ ಗ್ಯಾಪ್ ಆಗಿದೆ ವಿಡಿಯೋಸ್ ಅಪ್ಲೋಡ್ ಮಾಡಿ, ಯಾಕಂದರೆ ನನಗೆ ಹುಷಾರಿರಲಿಲ್ಲ. ಅದರಿಂದ ಓವರ್ಕಮ್ ಮಾಡೋದಕ್ಕೆ ಆಲ್ಮೋಸ್ಟ್ 10 ಡೇಸೇ ಬೇಕಾಯಿತು. ಸೊ ತುಂಬ ಗ್ಯಾಪ್ ತೊಗೊಂಡು ಇವಾಗ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಮ್ಮ ಸ್ವೀಟಿದು ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಈಗ ಪಾರ್ಟ್ 2 ವ್ಲಾಗ್ನ ಅಪ್ಲೋಡ್ ಮಾಡಬೇಕು. ಸೊ ತುಂಬ ಗ್ಯಾಪ್ ಆಗೋಗ್ಬಿಟ್ಟಿದೆ ಅಲ್ಲ, ಹಾಗಾಗಿ ಇವತ್ತು ಎಡಿಟ್ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡೋಣ ಅಂತ ಹೊರಟಿದ್ದೀನಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ವೆದರ್ ತುಂಬ ಚಿಲ್ಡಾಗಿದೆ. ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕಂಪ್ಲೀಟ್ ಡೆಲಿವರಿ ಆಗೋದಕ್ಕೆ ಆಲ್ಮೋಸ್ಟ್ 1 to 1.5 hour ತೊಗೊಳ್ತು. ಸೊ ಎಲ್ಲ ಆದಮೇಲೆ ಸ್ವೀಟಿ ಬಹಳ ಸುಸ್ತಾಗಿದ್ಲು. ಹಾಗಾಗಿ ಅವಳಿಗೆ ಹಾಲುವನ್ನು ಹಾಕ್ಕೊಟ್ರು ನಮ್ಮಮ್ಮ. ಅವಳಿಗೆ ಖಾರ ಕೊಡಬಾರ್ದಂತೆ ಡೆಲಿವರಿ ಆದಾಗ, ಹಾಗಾಗಿ ಸಪ್ಪೆ ಊಟನೇ ಕೊಟ್ಟಿದ್ದೀವಿ. ಆ ಟೈಮಲ್ಲೇ ಒಂದು ನಾಯಿ ಬಂತು, ಆಯಿತಾ. ನಾನು ಅಂದ್ಕೊಂಡಿದ್ದೆ ಇದು ಸ್ವೀಟಿ ಗೆಳೆಯ ಅಂತ. ನಮ್ಮ ಸ್ವೀಟಿ ನೋಡಿ ಗಾಯ್ಸ್, ನಮ್ಮ ಸ್ವೀಟಿ ನೋಡಿ ಅದ್ರ ಗೆಳೆಯನ್ ನೋಡೋಕ್ಕೆ ಹೆಂಗೆ ಎದ್ದೆದ್ದು ನೋಡ್ತೈತೆ. ಯಾವಾಗ ನಮ್ಮ ಸ್ವೀಟಿಯ ನಾಯಿನ ಅಟ್ಟಾಡ್ಸ್ಕೊಂಡು ಹೋಯ್ತು ಆವಾಗಲೇ ಅರ್ಥ ಆಯಿತು ಇದು ನಮ್ಮ ಸ್ವೀಟಿ ಗೆಳೆಯ ಅಲ್ಲ ಅಂತ. ಅಲ್ಲಿಂದ ಬಂದು ನೋಡಿ ಎಷ್ಟು ಸಾಫ್ಟಾಗಿ ಕೂತ್ಕೋತಿದ್ದಾಳೆ ಅದ್ರ ಮಕ್ಕಳಿಗೆ ಶಾಖ ಕೊಡೋಕ್ಕೆ ಅಂತ. ಅವಳು ನಾವು ಎಷ್ಟೇ ಪ್ರಯತ್ನ ಪಟ್ಟರು ಅವಳು ಮನೆ ಒಳಗಡೆ ಬರಲಿಲ್ಲ. ಹಾಗಾಗಿ ಹೊರಗಡೆನೇ ಒಂದು ಚೀಲ ಥರ ಹಾಸ್ಬಿಟ್ಟು ಅದು ಅಕ್ಕಪಕ್ಕ ಎಲ್ಲ ನಾನು ಎಲೆಗಳಿಟ್ಟಿದ್ದೀನಿ. ನೈಟ್ ಅವಳಿಗೆ ಗಂಜಿ ಊಟ ಕೊಟ್ಟಿದ್ವಿ, ಅದನ್ನು ತಿಂದ್ಕೊಂಡ್ಳು. ಸೊ ಪಾಪ ತುಂಬ ಸುಸ್ತಾಗಿದ್ಲು. ಬಟ್ ಬೇರೆ ನಾಯಿ ಬಂದಾಗ ಮಾತ್ರ ಟ್ರಿಗರ್ ಆಗ್ತಿದ್ಲು, ಅವ್ರ ಮಕ್ಕಳಿಗೇನಾದರೂ ತೊಂದರೆ ಮಾಡಿದ್ರೆ ಅಂತ. ಆ್ಯಂಡ್ ನೈಟ್ ಆಗಿದ್ದ ಕಾರಣ ನಮಗೆ ಮಳೆ ಎಲ್ಲಿ ಬರುತ್ತೋ ಅಂತ ಚಿಂತೆ ಆಗಿತ್ತು. ಆದಷ್ಟು ರಾ ವೀಡಿಯೋಸ್ನ ತೊಗೊಂಡಿದ್ದೆ. ಬಟ್ ಅವತ್ತು ಶುಕ್ರವಾರ ಆಗಿದ್ದರಿಂದ ಸಾಂಗ್ ಹಾಕಿದ್ರು ದೇವಸ್ಥಾನ ಹತ್ರ. ಅದು ಕಾಪಿರೈಟ್ಸ್ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಎಲ್ಲದಕ್ಕೂ ವಾಯ್ಸ್ ಓವರೇ ಕೊಡ್ತಿದ್ದೀನಿ. ನಾನು ಬಂದ ಕೂಡಲೇ ಅವಳು ಇಲ್ಲಿ ತಿಪ್ಪೆ ಹತ್ರ ಹೋಗಿದ್ಲು. ಪಾಪ ಟಾಯ್ಲೆಟ್ಗೆಲ್ಲ ಹೋಗಿದ್ಲು ಅನಿಸುತ್ತೆ. ಬ್ಲ್ಯಾಕ್ ಇದ್ದಾಳಲ್ಲ ಅವಳು, ಹಾಗಾಗಿ ಕಾಣಿಸ್ತಿರ್ಲಿಲ್ಲ. ನೋಡಿ ಅದ್ರ ಮಕ್ಕಳು ಕ್ಯೂಟಾಗಿದೆ ಅಲ್ವಾ. ಮಣ್ಣೆಲ್ಲ ಉದ್ರೋಗ್ಬಿಟ್ಟಿದೆ, ಅದಕ್ಕೆ ಅಂಟ್ಕೊಂಡಿತ್ತಲ್ಲ ಅದೆಲ್ಲ. ದೆನ್ ಸ್ವೀಟಿ ಬಂದು ಅದ್ರ ಮಕ್ಕಳ ಹತ್ರ ಮಲ್ಕೊಂಡ್ಳು. ಅವತ್ತು ನೈಟ್ ಆಗಿದ್ದರಿಂದ ಅದೊಂದೇ ಚಿಂತೆ ಆಗಿತ್ತು, ಮಳೆ ಎಲ್ಲಿ ಬರುತ್ತೋ ಅಂತ. ಸದ್ಯ ಬರಲಿಲ್ಲ. ಅದಾದಮೇಲೆ ಅವಳಿಗೆ ಒಂದು ತಟ್ಟೆಯಲ್ಲಿ ನೀರಿಟ್ಬಿಟ್ಟು ನಾನು ಒಳಗಡೆ ಹೋದೆ. ನೋಡಿ ಅವಾಗವಾಗ ಬಂದು ನೋಡ್ಕೋತಾನೆ ಇದ್ದೆ. ನನಗೆ ಭಯ ಆಗ್ತಿತ್ತು ಮಳೆ ಬಂದರೆ ಅಂತ. ಸೊ ಅವಳಿಗೆ ಒಂದು ಹೊದಿಕೆನ ಒಸ್ಬಿಟ್ಟು, ಇಲ್ಲಿ ಬೇರೆ ಬಹಳ ಸೊಳ್ಳೆ ಇತ್ತು, ಅದ್ರ ಜೊತೆಗೆ ಚಳಿನೂ ಇತ್ತು. ಸೊ ಹಾಗಾಗಿ ಹೊದಿಕೆನ ಒಸಿಸ್ಕೊಂಡ್ಳು. ನೈಟ್ ಅಷ್ಟು ಹೇಳಿದ್ರೆ ಕೇಳಲಿಲ್ಲ. ಬೆಳಿಗ್ಗೆ ನಮ್ಮ ಅಪ್ಪನ ವಾಯ್ಸ್ ಕೇಳಿದ ತಕ್ಷಣ ಅಲ್ಲಿ ಚಳಿ ಇತ್ತು ಗೈಸ್, ಅದಕ್ಕೆ ಓಡ್ ಬಂದಿದ್ದಾಳಂತೆ ನಮ್ಮ ಅಪ್ಪನ ವಾಯ್ಸ್ ಕೇಳಿಸ್ಕೊಂಡು. ಇಲ್ಲಿ ಹಾಸಿದ್ವಿ ಆಲ್ರೆಡಿ. ಸೊ ಇಲ್ಲಿ ಬಂದು ಮಲ್ಕೊಂಡು ಆಮೇಲೆ ನಮ್ಮಪ್ಪ ಹೋಗಿ ಅದ್ರ ಮಕ್ಕಳನ್ನೆಲ್ಲ ಎತ್ಕೊ ಬಂದಿದೆ. ಮಲ್ಕೋ ಇಲ್ಲೇ. ನಾನೆಲ್ಲ ನೋಡಿ ಮನೆ ಒಳಗಡೆ ಇದು ಸೇಮ್ ಮಕ್ಕಳು ಥರನೇ ಅವು ಸೌಂಡ್ ಮಾಡ್ತಿದ್ವು. ಎಷ್ಟು ಕ್ಯೂಟಾಗಿದ್ದಾವೆ ನೋಡಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಎಲ್ರಿಗೂ.